ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಸ್ಕ್ಯಾಲಪ್ ಡಿಸೈನನ್ನು ತೋರಿಸ್ತೀನಿ ಅಂತ ಹೇಳಿದ್ದೆ. ತುಂಬ ಮೋಸ್ಟ್ ಟ್ರೆಂಡಲ್ಲಿರುವಂಥದ್ದು ಈಗ ಸ್ಕ್ಯಾಲಪ್ ಡಿಸೈನು. ಫ್ರಂಟಲ್ಲಿ ಬಾರ್ಡರ್ ನೆಕ್ಕು ಮತ್ತು ಸ್ಕ್ಯಾಲಪ್ ಡಿಸೈನು ಇದು ಈಗ ತುಂಬಾ ಟ್ರೆಂಡಲ್ಲಿದೆ. ಈಗ ನಿನ್ನೆ ವಿಡಿಯೋದಲ್ಲಿ ನಾನು 34, 35, 36 ಎದೆ ಸುತ್ತಳತೆಯವ್ರಿಗೆ ಯಾವ ರೀತಿ ಪೋಟ್ ನೆಕ್ಗೆ ಮೆಜರ್ಮೆಂಟ್ ತಗೊಳ್ಳೋದು ಅಂತ ನಾನು ಕಟಿಂಗಲ್ಲಿ ತೋರಿಸಿದ್ದೆ. ಈಗ ಅದೇ ಪೀಸನ್ನು ಇಟ್ಕೊಂಡು ನೋಡ್ತಿದ್ದೀರಲ್ಲ, ಅದೇ ಪೀಸನ್ನು ಇಟ್ಕೊಂಡು ನಾನು ನೋಡಿ ಈಗ ಇಲ್ಲಿ ಎಲ್ಲಿಗೆ ಬಂದಿದೆ ಅಲ್ಲಿಗೆ ಮಾರ್ಕನ್ನು ಮಾಡ್ಕೋತೀನಿ. ನೋಡಿ ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು. ಲೆಂತನ್ನು ಫಸ್ಟು ತಗೋಬೇಕು. ಈಗ ಇದಕ್ಕಿಂತ ನಮಗೆ ಫ್ರಂಟ್ ನೆಕ್ಕು 1.5 ಇಂಚ್, ಫ್ರಂಟ್ ಪೀಸು 1.5 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ. ಇದೆ ಎಕ್ಸ್ಟ್ರಾ ಇದೆ. ಇಲ್ಲಿಗೆ ಯಾವ ರೀತಿ ನೋಡಿ, ಇದು ಕ್ರಾಸಾಗಿ ಕಟಿಂಗ್ ಮಾಡಿರುವಂಥದ್ದು ಅಷ್ಟೇ ಆ ರೀತಿನೇ ಇಟ್ಕೋಬೇಕು. ಈ ರೀತಿ ಬಂತಲ್ವ, ಇಷ್ಟನ್ನು ಆದ ನಂತರ ಅದನ್ನು ತೆಗೆದು ಬಿಡಬೇಕು. ನೋಡಿ ಇದನ್ನು ತೆಗೆದು ಬಿಡೋಣ. ಈಗ ಇದಿಷ್ಟ ಆಯ್ತಲ್ವ. ಈಗ ನೋಡಿ ಇದು ಫ್ರಂಟ್ ಪ್ರಿನ್ಸಸ್ ಕಟ್ ಅಲ್ಲ, ಇದು ಬಂದು ಮಾಮೂಲಿ ಕ್ರಾಸ್ ಬೆಲ್ಟ್ ಕಟಿಂಗು. ಹಿಂದೆ ಉಕ್ಕು ಬರುತ್ತೆ. ಇಲ್ಲಿ ನಾನು 4 ಇಂಚಿಗೆ ಕ್ರಾಸ್ ಬೆಲ್ಟನ್ನು ತಗೋತೀನಿ. ಅಲ್ಲಿ 4 ಇಂಚು ಅಂತಂದರೆ ಇಲ್ಲಿ 3 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಅಲ್ಲಿಗೆ ನಮಗೆ ಒಂದು ಕ್ರಾಸ್ ಬೆಲ್ಟ್ ನಮಗೆ ಸಿಕ್ತು. ಈಗ ನಾವು ಏನು ಮಾಡಬೇಕು, ಇಲ್ಲಿಂದ ನೆಕ್ಕು ಎಷ್ಟು ನಮಗೆ 3.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಬೋಟ್ ನೆಕ್ ಮಾಡಿದ್ರೂ ಆಗುತ್ತೆ. ಇದು ಸ್ಕ್ಯಾಲಪ್ ಡಿಸೈನ್ ಆಗಿರೋದ್ರಿಂದ ನಮಗೆ 6 ಇಂಚಿದೆ ರೆಡಿ. ನಾವು 6.5 ಇಂಚನ್ನು ಇಟ್ಕೋತಾ ಇದ್ದೀನಿ. ನೋಡಿ 6.5 ಇಂಚನ್ನು ಇಟ್ಕೋತಾ ಇದ್ದೀನಿ. ಈಗ ನಾವು ಮಾಮೂಲಿ ಮಾರ್ಕನ್ನು ಮಾಡಿಕೊಂಡು ನೋಡಿ ಈಗ ಇದಕ್ಕೆ ಗೆರೆಯನ್ನು ಹಾಕ್ಕೋಬೇಕು. ಈ ರೀತಿ ಗೆರೆಯನ್ನು ಹಾಕ್ಕೊಳ್ಳೋಣ. ಗೆರೆಯನ್ನು ಹಾಕ್ಕೊಂಡು ನಾವು ಇಲ್ಲಿ ಈ ರೀತಿ ನೋಡಿ, ಇಲ್ಲಿ ಒಂದು ನಾವು ಒಂದು ಶೇಪನ್ನು ಕೊಟ್ಕೋಬೇಕು. ನಾವು ಸ್ಟ್ರೈಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ. ಸ್ಟ್ರೈಟಾಗಿರಬೇಕು. ಸ್ಟ್ರೈಟಾಗಿತ್ತು. ಇಲ್ಲಿ ಕೆಳಗಡೆ ಒಂದು 1/2 ಇಂಚಿಗೆ ಒಂದು ನೋಡಿ 1/2 ಇಂಚಿಗೆ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಗೆರೆಯನ್ನು ಹಾಕ್ಕೊಂಡು ಈಗ ನಾವು ಅದಕ್ಕೆ ಸ್ಕ್ಯಾಲಪ್ಪನ್ನು ಇಟ್ಕೋಬೇಕಲ್ವ. ಅದನ್ನು ಹೇಗೆ ಮಾಡ್ಕೊಳ್ಳೋದು. ಸ್ಕ್ಯಾಲಪ್ ಸ್ಕೇಲ್ ಇದ್ದರೆ ಪರವಾಗಿಲ್ಲ, ಇಲ್ಲದೆ ಇರೋದ್ರಿಂದ ನೋಡಿ 4 ಇಂಚ್ ಬರ್ತಿದೆ. ಇಲ್ಲಿ 4 ಇಂಚ್ಗೆ ನಾವು ನೋಡಿ 1 ಕಾಲು ಇಟ್ಕೊಳ್ಳೋಣ. ನೋಡಿ ಒಂದೇ ಸಮವಾಗಿರಲಿ. ಒಂದು ಕಡ್ಡಿ ಮೇಲೆ 1 ಇಂಚ್ ಮೇಲೆ 2 ಕಡ್ಡಿ, ಪುನಃ 1 ಇಂಚ್ ಮೇಲೆ 2 ಕಡ್ಡಿ ಇಲ್ಲಿಗೆ ಇಟ್ಕೊಳ್ಳೋಣ. 3 ಬಂತು. ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಸ್ಕ್ಯಾಲಪ್ ಇದೆ ಅಂತಂದರೆ ಅದೇ ಆಗತ್ತೆ. ನೋಡಿ ಈ ರೀತಿ. ಇಲ್ಲ ಅಂತಂದರೆ ಒಂದು ಮುಚ್ಚಳ ಇರುತ್ತೆ ನೋಡಿ, ಯಾವುದಾದ್ರೂ ಬಾಟಲ್ ಮುಚ್ಚಳ ಇದ್ರೂ ಹಾಕೋಬೋದು. ಇಲ್ಲ ಅಂದರೆ ಈ ರೀತಿ ಕೈಯಿಂದನೇ ಹಾಕೋಬೋದು. ಇದು ಸ್ಕ್ಯಾಲಪ್ ಡಿಸೈನ್ ಅಂತ ಹೇಳ್ತೀವಿ. ಈ ರೀತಿ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ. ಇಲ್ಲಿಂದ ಬಾರ್ಡರ್ ಬರುತ್ತೆ ಇಲ್ಲಿಗೆ. ಈಗ ನೋಡಿ ಇಲ್ಲಿಂದ ಇದನ್ನು ಈಗ ಇಲ್ಲಿಂದ 1/2 ಇಂಚು ಒಳಗಡೆಗೆ ಇದನ್ನು ತಗೋಬೇಕು. ಕಟಿಂಗ್ ಶೇಪ್ ತೆಗಿಬೇಕಲ್ಲ ಅಲ್ವಾ, ನಾವು ಈಗ ಶೇಪ್ ತೆಗಿಬೇಕಲ್ಲ, ಅದಕ್ಕೆ ಈ ರೀತಿ ಹಾಕೋಬೇಕು. ಈ ರೀತಿ ಹಾಕ್ಕೊಂಡು ಈಗ ನಾನು ಇದಕ್ಕೆ ಟೆಕ್ಸ್ಗಳನ್ನು ಹಾಕ್ತೀನಿ. ನೋಡಿ ಸೆಂಟರಲ್ಲಿ ನಮಗೆ ಡಾಟ್ಸ್ ಬರುತ್ತೆ ನೋಡಿ. ಇಲ್ಲಿ ನಮಗೆ 6 ಇಂಚಿದೆ. 3.5 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ. ನೋಡಿ ಇಲ್ಲಿಂದ ಇಲ್ಲಿವರೆಗೆ, ಮತ್ತು ಇಲ್ಲಿಂದ 3.5 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಆ ಕಡೆ 1/4 ಇಂಚು, ಈ ಕಡೆ 1/4 ಇಂಚು, ಅಲ್ಲಿಗೆ 2.5 ಇಂಚಿಗೆ ನಮಗೆ ಇಟ್ಕೋಬೇಕು. 1/4 ಇಂಚು ಮಾರ್ಕು ಇಲ್ಲಿ ಬಂದು 3.5, 2.5ಇಂದ 3 ಇಂಚ್ ಇಟ್ಟರೆ ಇಲ್ಲಿಗೆ ಸಾಕಾಗತ್ತೆ ನಮಗೆ. ಇಲ್ಲಿ ಈ ರೀತಿ 3 ಇಂಚನ್ನು ಇಟ್ಕೋಬೇಕು. ಪುನಃ ಈ ಕಡೆಯಿಂದ 2.5 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿಂದ ನೋಡಿ ಇಲ್ಲಿಗೆ ಒಂದು ಪಾಯಿಂಟನ್ನು ಹಾಕ್ಕೊಳ್ಳಿ. ಇಲ್ಲಿಂದ ಒಂದು ಗೆರೆಯನ್ನು ಹಾಕ್ಕೋಬೇಕು. ಪುನಃ
ಇಲ್ಲಿಂದ ಈ ನೇರವಾಗಿ ಇಲ್ಲೇನಿದೆಯಲ್ಲ ಈ ನೇರವಾಗಿ ಒಂದು ಇಲ್ಲಿವರೆಗೂ ಮಾರ್ಕನ್ನು ಮಾಡ್ಕೊಳ್ಳೋಣ. ಈಗ ಇಲ್ಲಿ ಈ ರೀತಿ ಬಂತಲ್ವ, ಇಲ್ಲಿ ನಮಗೆ ಬಾರ್ಡರ್ ಬರುತ್ತೆ. ಇಲ್ಲಿಂದ ಇಲ್ಲಿವರೆಗೂ ನಮಗೆ ಬಾರ್ಡರ್ ಬರುತ್ತೆ. ಬಾರ್ಡರ್ ಬಂದು ಇಲ್ಲಿ ನಮಗೇನು ಟಕ್ಸ್ ಇದೆಯಲ್ಲ ಅಲ್ಲಿಗೆ ಸೇರ್ಕೊಳ್ಳುತ್ತೆ. ಇದಿಷ್ಟು ಬಾರ್ಡರ್ ಬರುತ್ತೆ ನೋಡಿ. ಇದು ಈ ರೀತಿ ಬಂದು ಇಲ್ಲಿ ಸೇರ್ಕೊಳ್ಳುತ್ತೆ. ನಮಗೆ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ. ಹಾಗಿದ್ರೆ ಈಗ ಕಟಿಂಗನ್ನು ಮಾಡ್ಕೊಳ್ಳೋಣ. ಈ ಸ್ಕ್ಯಾಲಪ್ಪನ್ನು ನಾನು ಸ್ಟಿಚಿಂಗ್ ಮಾಡುವಾಗ ಕ್ಯಾನ್ವಾಸ್ ಮೇಲೆ ಕಟಿಂಗ್ ಮಾಡಿ ನಾನು ತೋರಿಸ್ತೀನಿ, ನಿಮಗೆ ಗೊತ್ತಾಗಲಿ ಅಂತೇಳಿ ಇದನ್ನು ಕಟಿಂಗ್ ಮಾಡಿರುವಂಥದ್ದು. ಈಗ ನೋಡಿ ಇದಿಷ್ಟೇ ಕಟಿಂಗ್. ಇದರಲ್ಲಿ ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಬಂದಾದ ನಂತರ ಇದು ಕ್ರಾಸ್ ಬೆಲ್ಟನ್ನು ಕಟ್ ಮಾಡಬೇಕಲ್ವ. ಈಗ ಈ ರೀತಿ ಕ್ರಾಸ್ ಬೆಲ್ಟನ್ನು ಕಟಿಂಗ್ ಮಾಡ್ಕೊಳ್ಳೋದು. ಈಗ ನಾವು ಫ್ರಂಟ್ ನೆಕ್ಕನ್ನು ಕಟ್ ಮಾಡಬೇಕು. ಆ ಫ್ರಂಟ್ ನೆಕ್ಕನ್ನು ನಾನು ಕ್ಯಾನ್ವಾಸ್ ಮೇಲೆ ಕಟಿಂಗನ್ನು ಮಾಡ್ಕೋತೀನಿ. ಅದರಿಂದ ನಾನು ಅಲ್ಲಿ ಕಟಿಂಗನ್ನು ಮಾಡಿಲ್ಲ. ನಾನು ಸ್ಟಿಚಿಂಗ್ ವಿಡಿಯೋ ತೋರಿಸ್ತೀನಲ್ಲ ಆಗ ಕಟಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ. ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.